ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೀಗಿದ್ದಾರೆ, ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಕುಷ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿರ್ತದೆ. ಮಟನ್ ಸಾಂಬಾರಿಗೆ, ಚಿಕನ್ ಗ್ರೇವಿಗೆ ತುಂಬಾ ಚೆನ್ನಾಗಿರ್ತದೆ. ಇದು ಮಧ್ಯಾಹ್ನ ಲಂಚಿಗೆ ಮಾಡ್ತಾ ಇರೋದು. ಇವರು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು ಬನ್ನಿ ಯಾವ ಥರ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ನಾನು ಇಲ್ಲೊಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿರಿಯಾನಿ ಮಸಾಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗೆಲ್ಲ ಹಾಕಿದ್ದೀನಿ. ಅದಕ್ಕೆ ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ದೊಡ್ಡ ಸೈಜು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಒಂದು 3 ಟೊಮೊಟೊ ತೊಗೊಂಡಿದ್ದೆ. 3 ಟೊಮೊಟೊನೂ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಯಾವುದೇ ಪದಾರ್ಥ ಹಾಕಿದ್ರೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈ ಆಯಿಲಲ್ಲಿ ಬೆಂದ್ರೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದು. ಇಲ್ಲಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾನು ಟೊಮೊಟೊ ಹಾಕಿದ್ನಲ್ಲ, ಅದಕ್ಕೆ ಇಲ್ಲಿ ಒಂದು 4 ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಚಿಕ್ಕ ಸ್ಪೂನು, ಅದಕ್ಕೆ ನಾನು ಈ ಸ್ಪೂನಲ್ಲಿ ಅದಕ್ಕೆ ಒಂದು 4 ಸ್ಪೂನು ಉಪ್ಪು ಹಾಕಿದ್ದೀನಿ. ನೀವು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ಮೆತ್ತೆ ಆಗುತ್ತೆ. ಸ್ವಲ್ಪ ಗ್ರೇವಿ ಥರ ಬರಬೇಕು, ಆವಾಗ ಅನ್ನ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರ ಏನು ಅಷ್ಟೇನು ಬರೋದಿಲ್ಲ. ಇದರಲ್ಲಿ 3 ಸ್ಪೂನು ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಅರಿಶಿನ ಪುಡಿ ಏನೂ ಹಾಕೋದಿಲ್ಲ ಇದಕ್ಕೆ. ಇಲ್ಲಿ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಅಷ್ಟನ್ನೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಬೇಕು. ಚಿಲ್ಲಿ ಪೌಡ್ರ್ ಹಸಿ ವಾಸನೆ ಇರುತ್ತೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ನಮಗೆ ಕುಷ್ಕ ಚೆನ್ನಾಗಿ ಬರೋದು. ಇದಕ್ಕೆ 1 ಕಪ್ಪಷ್ಟು, ಒಂದು ಮೀಡಿಯಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಮೊಸರು ಸೇರಿಸಿದ್ದೀನಿ. ಮೊಸರು ಹಾಕಿದ್ರೇ ಟೇಸ್ಟು. ಮೊಸರು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ನೀವು ಅದೇ ಥರ ಮಾಡಿ ನೋಡಿ. ನಾನು ಇಲ್ಲಿ ಒಂದು ಪಾವು ರೈಸ್ ತೊಗೊಂಡಿದ್ದೆ. ಒಂದು ತೋರಿಸ್ತೀನಿ ನೋಡಿ. ಈ ಪಾವಲ್ಲಿ ನಾನು 1 ಪಾವು ರೈಸ್ ತೊಗೊಂಡಿದ್ದೀನಿ. ಇದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಈ ಪಾವಲ್ಲಿ ಇದರಲ್ಲಿ ಒಂದು ರೈಸ್ ತೊಗೊಂಡು 10 ನಿಮಿಷದ ಮುಂಚೆನೇ ನೆನೆಸಿದ್ದೀನಿ ನಾನು. 10 ನಿಮಿಷ 15 ನಿಮಿಷ ಆಗಿತ್ತು ಇದು ರೈಸ್ ನೆನೆಸಿ. ನಾರ್ಮಲ್ ರೈಸೇ ಇದು ತೊಗೊಂಡಿರೋದು ನಾನು. ಬೇಕಿದ್ರೆ ನೀವು ಬಾಸುಮತಿ ರೈಸಲ್ಲೂ ಮಾಡ್ಕೊಬೋದು, ಜೀರಾ ರೈಸಲ್ಲಿ ಯಾವ ರೈಸಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಇದು ನಾರ್ಮಲ್ ನಾವು ಅನ್ನ ಮಾಡ್ತೀವಲ್ಲ, ಅದರಲ್ಲೇ ಮಾಡಿಸಿದ್ದು ಅವರು. ಇವಾಗ ನಾನು 1ಕ್ಕೆ 2ರಷ್ಟು ನೀರು ಹಾಕಿ ಕೂಗಿಸ್ತಾ ಇಲ್ಲ, ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಕುದೀತೈತೆ ನೋಡಿ. ಇವಾಗ ಸ್ವಲ್ಪ ಕುದಿ ಚೆನ್ನಾಗಿ ಬಂದಮೇಲೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ವ. ಸೂಪರ್. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೈ ಫ್ಲೇಮಲ್ಲೇ ಒಂದು 10 ನಿಮಿಷ ಕುದಿಸ್ದೆ. ನೀರೆಲ್ಲ ಕಡಿಮೆ ಆಯಿತು. ಇವಾಗ ದಮ್ ಕಟ್ಟಬೇಕು. ಇದನ್ನು ದಮ್ ಕಟ್ಟೋದು ಹೇಗೆ ಅಂದರೆ, ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಮೇಲ್ಗಡೆ ಅನ್ನ ಅಕ್ಕಿ ಅದೇ ಥರ ಇರ್ತದೆ. ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಯಾವ್ದಾರ ಒಂದು ಟವಲ್, ಕ್ಲೀನಾಗಿರೋ ಟವಲ್ನ ಅದ್ರ ಒಳಗೆ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇದನ್ನ ದಮ್ ಕಟ್ಟಬೇಕು. ಆವಾಗ ಅನ್ನ ಚೆನ್ನಾಗಿ ಬರುತ್ತೆ, ಉದುರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದು ನಾನು ಒಂದೊಂದು ಮನೇಲಿ ಇರುತ್ತೆ, ಒಂದೊಂದು ಮನೇಲಿ ಇರೋದಿಲ್ಲ. ಈ ಥರ ಇದ್ದರೆ ತುಂಬಾ ಈಸಿ ಆಗುತ್ತೆ. ಬಿರಿಯಾನಿ ಮಾಡಿದಾಗೆಲ್ಲ ನೀವು ಈ ಥರ ಒಂದು ಇಟ್ಕೊಂಡ್ರೆ ಅನ್ನ ಸೀದೋಗೋದಿಲ್ಲ, ಅಂದರೆ ಅನ್ನ ಅಡಿ ಹಿಡಿಯೋದಿಲ್ಲ. ನೋಡಿ, ನಾನು ಇದನ್ನ ಒಂದು 5 ನಿಮಿಷ ನಾನು ಅದನ್ನ ಸ್ಟವ್ ಮೇಲೆ ಇಟ್ಟು ಅನ್ನ ಅದ್ರ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪನೂ ಸೀದೋಗೋದಿಲ್ಲ. ನೋಡಿರಿ, ಒಂದು 5 ನಿಮಿಷ ಆಯಿತು. ಒಂದು 5-6 ನಿಮಿಷಕ್ಕೆಲ್ಲ ಅನ್ನ ಆಗೋಗುತ್ತೆ. ನಾವು ಹೈ ಫ್ಲೇಮ್ ಇಟ್ಟರು ಬೇಗ ಆಗೋಗುತ್ತೆ. ನೋಡಿ, ಅನ್ನ ರೆಡಿ ಆಗಿದೆ. ನೋಡಿ, ಇಷ್ಟೇ. ಏನು ಸಖತ್ತಾಗಿತ್ತು ಗೊತ್ತಾ. ಮಟನ್ ಸಾರಿಗಂತೂ ತುಂಬಾ ಚೆನ್ನಾಗಿರ್ತದೆ. ಮಟನ್ ಸಾರು, ಚಿಕನ್ ಗ್ರೇವಿ ಮಾಡಿಕೊಂಡು ಈ ಥರ ಕುಷ್ಕ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ. ಬಿರಿಯಾನಿ ಮಾಡಿ ಬೇಜಾರಾಗಿದ್ದರೆ ದಯವಿಟ್ಟು ಈ ಥರದ ಒಂದು ಸ್ಟೈಲ್ ಥರ, ಇದೊಂಥರ ಸ್ಟೈಲ್. ಈ ಥರನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.